ಸಿ ನರೇಂದ್ರಗೆ ಮಹತ್ವದ ಜವಾಬ್ದಾರಿ, ಅಂಬೇಡ್ಕರ್ ನಿಗಮದ ಅಧ್ಯಕ್ಷರಾಗಿ ನೇಮಕ. ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ಯುವಕರ ಕಣ್ಮನದೆಂದೇ ಹೆಸರಾಗಿರುವ ಸಿ ನರೇಂದ್ರ ಅವರಿಗೆ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ರಾಜ್ಯ ಸರ್ಕಾರ ಮಹತ್ವದ ಜವಾಬ್ದಾರಿ ನೀಡಿದೆ. ಈ ನೇಮಕಾತಿಯು ಅತ್ಯಂತ ಸಂತೋಷದ ವಿಚಾರವಾಗಿದೆ. ಈ ಅವಕಾಶಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ. ಈ ಭಾಗದಲ್ಲಿ ಯುವಕರಿಂದ ಮುನ್ನಡೆಸುವ ನಾಯಕತ್ವದ ಅಗತ್ಯವಿದ್ದು ಇಂದು ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ. ಯುವಕರೊಂದಿಗೆ ಉತ್ತಮ ಒಡನಾಟ ಹೊಂದಿರುವ ಸಿ ನರೇಂದ್ರ ಅವರು ಸಂಘಟನೆ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ದೀರ್ಘ ಅನುಭವವನ್ನು ಹೊಂದಿದ್ದಾರೆ. ಈ ಜವಾಬ್ದಾರಿಯನ್ನು ಅವರು ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ ಎಂಬ ವಿಶ್ವಾಸವಿದೆ. ರಾಜ್ಯಾದ್ಯಂತ ಯುವಕರನ್ನ ಸಂಘಟಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಲಿದ್ದಾರೆ. ನೇಮಕದ ಬಳಿಕ ಸಿ ನರೇಂದ್ರ ಅವರು ಹಲವು ಕಡೆ ಭೇಟಿಯನ್ನ ನೀಡಿದರು. ಇಂದು ಮೈಸೂರಿನ ಶ್ರೀಮಠಕ್ಕೆ ಭೇಟಿ ನೀಡಿದ ವೇಳೆಯಲ್ಲಿ ಹಲವು ಗಣ್ಯರು, ನೂರಾರು ಕಾರ್ಯಕರ್ತರು ಹಾಜರಿದ್ದು ಅಭಿನಂದನೆಗಳನ್ನು ಸಲ್ಲಿಸಿದರು. ಅಂಬೇಡ್ಕರ್ ನಿಗಮದ ಮೂಲಕ ಪರಿಶಿಷ್ಟ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ಭರವಸೆಯನ್ನು ಅವರು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ಗೆ ಕಾಂತಿರಾಜು, ಪ್ರಜಾಪವರ್ ನ್ಯೂಸ್, ಮೈಸೂರು. ಬ್ಯೂರೋ ರಿಪೋರ್ಟ್. ಕರ್ನಾಟಕ ಸರ್ಕಾರದಲ್ಲಿ ವಿಶೇಷವಾಗಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಒಂದು ಶ್ರೀಮಠಕ್ಕೆ ಭೇಟಿ ಕೊಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಬಂದಿದ್ದಾರೆ. ನಮ್ಮ ಈ ಭಾಗದ ಒಳ್ಳೆ ಹೋರಾಟಗಾರರು, ಸಕ್ರಿಯವಾಗಿ ಈ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂತವ್ರು, ಪಂಚಾಯತಿಯಿಂದ ಹಿಡಿದು ದುಡಿದಂತವ್ರು ನರೇಂದ್ರ ಅಂತ ಹೇಳಿ ಅವ್ರನ್ನ ಬಹಳ ಅನುಭವಿಗಳು, ಜೊತೆಗೆ ಎಲ್ಲರ ಜೊತೆಯಲ್ಲೂ ಒಡನಾಟ ಇದೆ, ಸರಳ ಸಜ್ಜನಿಕೆ ವ್ಯಕ್ತಿತ್ವ ಇದೆ ಅವರಿಗೆ. ಹೀಗಾಗಿ ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅನ್ನೋದು ಈ ಶೋಷಿತರ ಪಾಲಿಗೆ ಒಂಥರ ಆಶಾದಾಯಕವಾಗಿರ್ತಕ್ಕಂಥದ್ದು. ಅಂತ ಒಂದು ಅತ್ಯುನ್ನತವಾದಂತ ಹುದ್ದೆ, ಅಧ್ಯಕ್ಷರ ಹುದ್ದೆಯನ್ನು ಅವ್ರು ತಗೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಅಂಬೇಡ್ಕರ್ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅವ್ರ ಗಟ್ಟಿ ಧ್ವನಿ ಇದೆ, ಜೊತೆಗೆ ಅವರು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ಕಾರ್ಯಕರ್ತರ ಮಟ್ಟದಿಂದ ಬೆಳೆದಿರೋದ್ರಿಂದ ಅವ್ರಿಗೆಲ್ಲರ ಒಂದು ನೋವು ಗೊತ್ತಿದೆ. ಹಾಗಾಗಿ ಇವತ್ತು ವಿಶೇಷವಾಗಿ ಅವರು ಇಲ್ಲಿ ಬಂದು ನಮ್ಮಗಳ ಆಶೀರ್ವಾದ ತಗೊಂಡಿದ್ದಾರೆ. ನಾಡಿನಾದ್ಯಂತ ಸಂಚಾರ ಮಾಡಿ ಈ ಶೋಷಿತ ಜನರಿಗೆ ಬದುಕನ್ನ ಕಟ್ಕೊಡ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಹಳಷ್ಟು ದುರ್ಬಲ ವರ್ಗಗಳೇನಿದೆ ಅದನ್ನ ಗುರುತಚ್ಚಿಕೊಂಡು ಕಟ್ಟಕಡೆ ಜನರಿಗೆ ಈ ಸೌಲಭ್ಯಗಳು ಸಿಗ್ತಕ್ಕಂಥ ಕೆಲಸವನ್ನು ಅವರು ಖಂಡಿತ ಮಾಡ್ತಾರೆ ಅಂತಕ್ಕಂಥ ಸದಾಶಯ ನಮ್ಮಲ್ಲಿದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಇಂಥವ್ರನ್ನ ಅಧ್ಯಕ್ಷರು ಮಾಡಿದಿರಿ. ನಿಜವಾಗ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿಕೆ ಶಿವಕುಮಾರ್ ಅವರಿಗೆ, ನಮ್ಮ ಹಿರಿಯ ಮತ್ಸದ್ಯ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಮತ್ತೆ ನಮ್ಮ ಪರಮೇಶ್ವರ್ ಅವರಿಗೆ, ಮತ್ತೆ ಈ ಭಾಗದಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ, ಸಿ ಮಾದೇವಪ್ಪ ಅವರಿಗೆ ಅವರೆಲ್ಲರೂ ಸಹ ಒಂದು ಖುಷಿ ಪಟ್ಟಿದ್ದಾರೆ. ಅವ್ರಿಗೆ ಒಳ್ಳೆ ಹುದ್ದೆ ಸಿಗ್ಲಿ ಅಂತ ಹೇಳಿ. ಇನ್ನು ಮುಂದಾದ್ರೂ ಕಾಂಗ್ರೆಸ್ ಪಕ್ಷದ ಬೇರುಗಳು ಯಾರು ಅಂದ್ರೆ ಕಾರ್ಯಕರ್ತರನ್ನ ಗುರುತಿಸಿ ಕಾಂಗ್ರೆಸ್ ಪಕ್ಷವನ್ನ ಬಲವಾಗಿ ಕಟ್ಲಿ ಅಂತಕ್ಕಂಥ ಸಂದೇಶವನ್ನು ನಾನು ಈ ಸಂದರ್ಭ ಕೊಡ್ತೇನೆ. ನಮಸ್ಕಾರ. ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅವರೆಲ್ಲರೂ ಕೂಡ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮನ್ನ ಗುರುತಿಸಿ ಇವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಸಾಕಷ್ಟು 30 ವರ್ಷ ವಿದ್ಯಾರ್ಥಿ ಕಾಂಗ್ರೆಸ್ ಮತ್ತು ಯುವ ಕಾಂಗ್ರೆಸ್ ಮತ್ತೆ ಕೆಪಿಸಿಸಿ ಸದಸ್ಯರಾಗಿ, ಕಾರ್ಯದರ್ಶಿಗಳಾಗಿ, ಮತ್ತೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಪಕ್ಷದ ಸಾಕಷ್ಟು ಜವಾಬ್ದಾರಿಯನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದೀನಿ. ತಂದೆ ಕಾಲದಿಂದನೂ ಕೂಡ ಕಾಂಗ್ರೆಸ್ ಅನ್ನ ಕಟ್ಕೊಂಡು ಬಂದಿದ್ವಿ. ಅದರಿಂದ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಇವತ್ತು ನಮ್ಮನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಇಂದಿನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಇವತ್ತು ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಖಂಡಿತ ಈಗ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಸರ್ಕಾರ ನೇಮಿಸಿದ ಸಂದರ್ಭದಲ್ಲಿ ನಮ್ಗೆ ಕೊಟ್ಟಂತ ಜವಾಬ್ದಾರಿಯುತ ಕೆಲಸವನ್ನ ನಮ್ಮ ಅರ್ಹತೆ ಎಷ್ಟೇ ಇದ್ರು ಕೂಡ ಏನ್ ಕಾಂಗ್ರೆಸ್ ಸರ್ಕಾರ ಏನು ನೇಮಿಸಿದೆ ಆ ಕೊಟ್ಟಂತ ಜವಾಬ್ದಾರಿಯನ್ನ ಹಿಂದೆಯಿಂದನೂ ಕೂಡ ಜವಾಬ್ದಾರಿಯುತವಾಗಿ ನಿಭಾಯಿಸ್ಕೊಂಡಿದ್ದೇವೆ. ನಮ್ ಜವಾಬ್ದಾರಿ ಕೊಟ್ಟಿರೋಂತ ಜವಾಬ್ದಾರಿನ ಬಹಳ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡಿ ತೋರಿಸ್ತೇವೆ. ಹೌದು, ಈಗ ನಾನು ನೇಮಿಸಿರುವಂತ ನಮ್ಮ ನಿಗಮದಲ್ಲಿ ಏನೇನ್ ಸವಲತ್ತಿದೆ ಆ ಸವಲತ್ತನ್ನ ಬಡವರು, ದೀನದಲಿತರಿಗೆ ಏನ್ ಸಲ್ಲಬೇಕು, ನಮ್ಮ ಯೋಜನೆಗಳು ಮುಟ್ಟುವಂತ ಕೆಲಸವನ್ನ ಮಾಡ್ತೇವೆ, ಮುಟ್ಟಿಸುವಂತ ಕೆಲಸವನ್ನ ಮಾಡ್ತೇವೆ. ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ
ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಒಳ್ಳೆ ಹೆಸರು ತಂದುಕೊಡೋದು ಕೆಲಸವನ್ನ ನಮ್ಮ ನಿಗಮ ಮಾಡ್ತದೆ, ನಮ್ಮ ಸರ್ಕಾರ ಮಾಡ್ತದೆ. ಸರ್ಕಾರ ಎಷ್ಟೇ ಯೋಜನೆಗಳು ತಂದರೂ ಕೂಡ ಕಟ್ಟಕಡೆಯಾಗಿ ಫಲಾನುಭವಿಗಳಿಗೆ ತಲುಪುವಂತದ್ದು ಪ್ರಮುಖತೆ ಕೊಡ್ತಕ್ಕಂಥದ್ದು ಅದು ತಲುಪ್ತಾ ಇದೆಯಾ ಅಂತ. ಆ ತಲುಪಿಸುವಂತ ಕೆಲಸನ ಹಿಂದೆನೂ ಕೂಡ ಮಾಡ್ತಾ ಬಂದಿದ್ದಾರೆ. ನಾವು ಕೂಡ ಜರೂರಾಗಿ ಆ ಯೋಜನೆಯನ್ನ ತಲುಪಿಸಿ ಆ ಯೋಜನೆ ಜನರಿಗೆ ಉಪಯೋಗ ಆಗಿದೆಯಾ, ಅದು ಲಾಭ ಆಗಿದೆಯಾ, ಅದರಿಂದ ಅವರ ಆರ್ಥಿಕತೆ ಸಬಲರಾಗಿದಾರ, ಮತ್ತೆ ಅದರಿಂದ ಉಪಯೋಗ ಆಗಿ ಅವರ ಜೀವನಾಂಶವನ್ನ ಕಟ್ಕೊಂಡಿದಾರ ಅಂತೇಳಿ ನಾವು ಅದನ್ನ ಪರಿಶೀಲಿಸಿ ಅದರ ಅಗತ್ಯ ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನ ನಮ್ಮ ನಿಗಮ ಮಾಡ್ತೇವೆ, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮಾಡ್ತೇವೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರು ಒಳ್ಳೆ ಹೆಸರು ತರುವಂತ ಕೆಲಸವನ್ನ ಮಾಡ್ತೇವೆ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಈ ಭಾಗಕ್ಕೆ ಯುವಕರ ಕಣ್ಮಣಿ, ಆಮೇಲೆ ಆತ್ಮೀಯ ಸ್ನೇಹಿತರು, 30 ವರ್ಷಗಳ ಒಡನಾಟ ಮತ್ತು ಎಲ್ಲಾ ಜನಾಂಗನ ಸರ್ವ ಜನಾಂಗನೂ ಕೂಡ ಯುವಕರನ್ನ ಜೊತೆಲಿ ತಗೊಂಡಂತ ಧೀಮಂತ ನಾಯಕರು ನಮ್ಮ ಸ್ನೇಹಿತರಂತ ಸಿ ನರೇಂದ್ರ ಅವರಿಗೆ ಕರ್ನಾಟಕ ರಾಜ್ಯ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಇವತ್ತು ರಾಜ್ಯ ಸರ್ಕಾರ ನೇಮಕ ಮಾಡಿದೆ. ಮೊದಲನೇಗೆ ನನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಾಹೇಬರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆಂದ್ರೆ ಈ ಭಾಗದಲ್ಲಿ ಒಬ್ರು ಯುವಕರು ಬೇಕಾಗಿತ್ತು. ಇವತ್ತು ಒಂದು ರಾಜ್ಯದಲ್ಲಿ ಉತ್ತಮವಾದಂತ ಒಂದು ನಿಗಮವನ್ನ ಕೊಟ್ಟು ಅವ್ರಿಗೆ ಪಕ್ಷದ ಸಂಘಟನೆ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅವರು ಬಹಳ 30 ವರ್ಷದಿಂದ ಬಹಳ ಅನುಭವ ಇರೋದ್ರಿಂದ ನಮ್ಗೆಲ್ಲ ಅನ್ಸುತ್ತೆ 100 ಭಾಗ ಈ ಅಧ್ಯಕ್ಷ ಸ್ಥಾನ ನಿಭಾಯಿಸ್ತಾರೆ ಮತ್ತೆ ಸಕ್ಸಸ್ ಆಗ್ತಾರೆ. ಇಲ್ಲಿವರೆಗೂ ಯಾರು ಏನ್ ಕೆಲಸ ಮಾಡಿದ್ರು ನನ್ಗೆ ಗೊತ್ತಿಲ್ಲ, ಬಟ್ ಇವರು ರಾಜ್ಯದ ಉದ್ದಕ್ಕೂ ಅಗಲಕ್ಕೂ ಕೆಲಸ ಮಾಡಿ ಯುವಕರನ್ನ ಸಂಘಟನೆ ಮಾಡಲಿ ಯಾವುದೇ ಅನುಮಾನ ಇಲ್ಲ. ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತೀನಿ.